ಅಂದ್ರೆ ಕಬಳಿಕೆ ಅಂತ ಹೇಳಿದ್ರೆ ಕಾನೂನು ಹೇಳಿದ್ರು ಸೆಕ್ಷನ್, ಇದನ್ನ ನಾನು ಅಸೆಂಬ್ಲಿಯಲ್ಲಿ ಮಾತಾಡಿದ್ದೀನಿ. ಈಗ ಅವ್ರು ಬಂದ್ಬಿಟ್ಟು ಅನಿಸಿದರೆ ಅವ್ರು ಇಂಗ್ಲಿಷಲ್ಲಿ ಹೇಳಿದ್ರು, ಯಾವ್ದಾದ್ರು ನಿಮ್ ಜಮೀನಿದೆ, ನಿಮ್ ಮನೆ ಇದೆ, ಆ ವಕ್ಫ್ ಬೋರ್ಡ್ ಬಂದ್ಬಿಟ್ಟು ಅವ್ರಿಗೆ ಅನಿಸ್ತು ಅಂತ ಇಟ್ಕೊಳ್ಳಿ, ಇದು ನನ್ನ ಜಮೀನು ಅಂತ, ಅದು ಅವ್ರದೇ. ಕಾನೂನು ಇರೋದೇ ಸೆಕ್ಷನ್ 40 ಅದನ್ನೇ ಹೇಳೋದು, ಅನಿಸಿದರೆ. ಮತ್ತೆ ನೀವು ಅವ್ರ ಕೋರ್ಟ್ಗೆ ಹೋಗ್ಬೇಕು, ನೀವು ಸಿವಿಲ್ ಕೋರ್ಟ್ಗೆ ಹೋಗಕ್ಕಾಗಲ್ಲ. ಅವ್ರದೇ ಒಂದು ಕೋರ್ಟ್ ಇದೆ ವಕ್ಫ್ ಬೋರ್ಡ್ದು, ಅಲ್ಲಿ ಹೋಗ್ಬೇಕು. ನೀವು ಯಾರು ಪ್ರೂವ್ ಮಾಡಬೇಕು ಅಂದ್ರೆ, ಈಗ ವಕ್ಫ್ ಬೋರ್ಡ್ ನಂದು ಅಂತ ಆಸ್ತಿ ಬರ್ತಾರೆ ನಿಮ್ಮ ಮನೆ ಹತ್ರ, ವಕ್ಫ್ ಬೋರ್ಡ್ ಪ್ರೂವ್ ಮಾಡಬೇಕು ಇದು ನನ್ನ ಆಸ್ತಿ, ನನ್ಗೆ ಹೆಂಗ್ ಬಂತು ಅಂತ. ಹಂಗಿಲ್ಲ ಕಾನೂನು, ನೀವು ಪ್ರೂವ್ ಮಾಡಬೇಕು, ನೀವು ಪ್ರೂವ್ ಮಾಡಬೇಕು ನಿಮ್ಮದು ಆಸ್ತಿ ಅಂತ. ಅಂದ್ರೆ ನೀವು ನಮ್ಮ ಮುಜರಾಯಿ ದೇವಸ್ಥಾನದ್ದು, ಯಾವ್ದು ಆಂಜನೇಯನ ದೇವಸ್ಥಾನ ಇವೆಲ್ಲ ಇರ್ತದಲ್ಲ, ಆಸ್ತಿನ ನಾವು ಏನಾದ್ರೂ ಪರಬಾರೆ ಅಂದ್ರೆ ಕ್ಲೈಮ್ ಮಾಡ್ತಾರಲ್ಲ ಬೇರೆಯವರು, ಅದಕ್ಕೆಲ್ಲ ಹೋಗ್ತೈತೆ, DC ಹತ್ರ ಹೋಗ್ಬೇಕು, AC ಹತ್ರ ಹೋಗ್ಬೇಕು, ತಹಸೀಲ್ದಾರ್ ಹತ್ರ ಹೋಗ್ಬೇಕು, ಅಲ್ಲಿ ಡಿಸೈಡ್ ಮಾಡ್ತಾರೆ, DC ಡಿಸೈಡ್ ಮಾಡ್ತಾನೆ ಇದು ದೇವಸ್ಥಾನದ ಆಸ್ತಿ ಅಲ್ಲವೋ ಅನ್ನೋದು. ಇಲ್ಲಂಗಿಲ್ಲ, DC ಪವರೇ ಇಲ್ಲ, AC ಪವರ್ ಇಲ್ಲ, ತಹಸೀಲ್ದಾರ್ ಪವರ್ ಇಲ್ಲ, ಕೋರ್ಟ್ ಪವರ್ ಇಲ್ಲ, ಇವ್ರಿಗೆ ಪವರ್ ಇಲ್ಲ. ಇದು ಕಾನೂನು ಇವತ್ತು ಮಾಡಿರುವಂತ ಕಾನೂನನ್ನ ತೆಗೆದುಹಾಕಿರುವಂತದ್ದು. ಇದರ ಬದಲಾವಣೆಯನ್ನ ನರೇಂದ್ರ ಮೋದಿಯವರು ಮಾಡಿದ್ದಾರೆ. ಒಂದು ಸಣ್ಣ ಮಾತನ್ನ ಹೇಳ್ತೀನಿ, ಪಾಕಿಸ್ತಾನ ನಮ್ಮದು ಒಡೆದಾಕಿದ್ರು ಇವರು. ಕಾಂಗ್ರೆಸ್ ಅವಾಗ ನೆಹರು ಅವರು ಪ್ರಧಾನಮಂತ್ರಿ ಆಗ್ಬೇಕಾಗಿತ್ತು, ಈಸಿಯಾಗಲಿ, ಗಲಾಟೆ ಬೇಡ. ತಿರ್ಗಾ ಗಾಂಧೀಜಿಯವ್ರು ಗೊತ್ತಲ್ಲ, ಗಾಂಧೀಜಿಯವರು ಸ್ವಲ್ಪ ಸಾಫ್ಟು, ಅವರೇನಾದ್ರು ಜಿನ್ನಾನ್ ಮಾಡಿಬಿಟ್ಟಾರು, ಅವ್ರ ತಲೆಯಲ್ಲಿ ಜಿನ್ನಾನ್ ಮಾಡಿಬಿಟ್ಟಾರು, ಅವರು ಒಂದು ಭಾಗ ಕೊಟ್ಟು ಕಳಿಸ್ಬಿಡೋಣ ಅವ್ರನ್ನ ಅಂತ ಕೊಟ್ಬಿಟ್ರು, ಹೊರಟೋದ್ರು. ಅವರು ಈ ಪಾಕಿಸ್ತಾನದಲ್ಲಿ ಅಲ್ಲಿರೋ ಹಿಂದೂಗಳೆಲ್ಲ ಇಲ್ಲಿಗೆ ಬಂದ್ರು, ನೋಡಿದ್ದೀರಾ, ಅದು ಫಿಲಮ್ ಎಲ್ಲ ಬಂದಿದೆ, ದೊಡ್ಡ ಆರ್ಟಿಕಲ್. ಅಲ್ಲಿರೋ ಹಿಂದೂಗಳೆಲ್ಲ ಇಲ್ಲಿ ಬಂದ್ರು, ಸ್ವಲ್ಪ ಜನ ಮಾತ್ರ ಮುಸ್ಲಿಮರು ಅಲ್ಲೋದ್ರು. ಮಹಾತ್ಮ ಗಾಂಧೀಜಿ ಉಪವಾಸ ಕೂತ್ರು, ಯಾರು ಹೋಗ್ಬಾರ್ದು ಅಂತ ಇಲ್ಲಿರೋರೆಲ್ಲ ಇಲ್ಲೇ ಉಳ್ಕೊಂಡ್ರು. ಅಲ್ಲಿರೋರೆಲ್ಲ ಬಂದ್ಬಿಟ್ರು. ಅವ್ರ ಮನೆ ಏನಾಯ್ತು, ಲಕ್ಷಾಂತರ ಮನೆಗಳು, ಕೋಟ್ಯಾಂತರ ಎಕರೆ ಜಮೀನು, ಆ ಹಿಂದೂಗಳು ಬಂದ್ರಲ್ಲ, ಏನಾಯ್ತದು ಎಲ್ಲ ಸರ್ಕಾರ ಕೊಟ್ಟೋಯ್ತು. ಯಾರು ಅಲ್ಲಿ ಹಿಂದೂಗಳಿದ್ದಂತ ಎಲ್ಲಾ ಜಮೀನು ಪಾಕಿಸ್ತಾನ ಸರ್ಕಾರಕ್ಕೆ ಹೋಯ್ತು. ಇಲ್ಲಿ ಬಿಟ್ಟೋದ್ರಲ್ಲ ಕೆಲವರೆಲ್ಲ, ಇವರೆಲ್ಲ ಬಿಟ್ಟು ಪಾಕಿಸ್ತಾನಕ್ಕೆ ಹೋದ್ರು, ಇವ್ರ ಜಮೀನು ಏನಾಯ್ತು, ಎಲ್ಲ ವಕ್ಫ್ ಬೋರ್ಡ್ಗೆ ಹೋಯ್ತು. ವ್ಯತ್ಯಾಸ ಅರ್ಥ ಆಯ್ತಲ್ಲ. ಈ ಮನಸ್ಥಿತಿ ಇವತ್ತೇನು 4% ರಿಸರ್ವೇಶನ್ ತಂದಿದಾರಲ್ಲ, ಯಾರಿಗೆ, ಮುಸಲ್ಮಾನರಿಗೆ ಕಾಂಟ್ರಾಕ್ಟ್ ಅಲ್ಲಿ 4% ರಿಸರ್ವೇಶನ್ ಕೊಟ್ಟಿದ್ದಾರೆ. ಅವರು ಜನರಲ್ಲೂ ಬಂದು ಕಾಂಪೀಟ್ ಮಾಡಬಹುದು, ಅವ್ರ ಶೇರ್ ಅಲ್ಲೂ ಬಂದು ಕಾಂಪೀಟ್ ಮಾಡಬಹುದು. ಈಗಾಗಲೇ ಮಂಗಳೂರಲ್ಲಿ 50% ಅವರೇ ಕಾಂಟ್ರಾಕ್ಟರ್ ಇದ್ದಾರೆ, 50%, ಮೋರ್ ದೆನ್ 50%. ಈ 4% ಶೇರ್ ಇನ್ನೂ ಜಾಸ್ತಿ ಆಗ್ತೈತೆ ಅವ್ರು.